ವಾಟ್ಸ್ಬುಕ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಬುಕ್ ಓಪನ್ ಮಾಡಕ್ಕಾಗತ್ತೆ. ಆದ್ರೆ ಇದನ್ನ ಮಾತ್ರ ಓಪನ್ ಮಾಡಕ್ ಬಿಡಲ್ಲ. ಇದನ್ನ ಓದಬೇಕು. ಇದರಲ್ಲಿ ನಿನ್ನ ಲೈಫ್ ಇರೋದು, ಇದರಲ್ಲಿ ನಿನ್ನ ಕುಟುಂಬ ಇರೋದು, ಇದರಲ್ಲಿ ನಿನ್ನ ಅನುದಿನದ ಜೀವಿತ ಇರೋದು, ಇದರಲ್ಲಿ ನಿನ್ನ ಆಲೋಚನೆಗಳಿರೋದು. ಎಷ್ಟು ಜನ ಸಂತೋಷವಾಗಿದ್ದೀರಾ? ನಮ್ಮ ಆಲೋಚನೆಯನ್ನ ಕರ್ತನಿಗೆ ಕೊಟ್ರೆ ಆತನ ನಡೆಸ್ತಾನೆ. ಆಮೇಲೆ ನೆಹೆಮೀಯ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯ 4ನೇ ವಾಕ್ಯ ನಾವು ಓದುವುದಾದರೆ, ಆ ಮಾತನ್ನ ಕೇಳಿದ ತಕ್ಷಣ ಉಪವಾಸವಿದ್ದು ಹತ್ತು ಗೋಳಾಡಿ, ದೇವರೇ ನನ್ನ ಜನರ ಪರಿಸ್ಥಿತಿ, ನನ್ನ ಹಾಲು ಬಿದ್ದಿದ್ದೆ ಅಂತ ಉಪವಾಸವಿದ್ದು ಗೋಳಾಡುತ್ತಾನೆ. ಉಪವಾಸ ಕೂಟಕ್ಕೆ ಬರ್ರಿ ಅಂದ್ರೆ ಇವರು ಊರೆಲ್ಲ ಸುತ್ಕೊ ಬರ್ತಾರೆ, ಸುತ್ಕೊಂಡು ಬರ್ತಾರೆ. ಎಲ್ಲ ಮಾಡಕ್ ಟೈಮ್ ಇದೆ ಏನ್ರಿ? ಇಲ್ಲಿ ನೋಡ್ರಿ ಅವನ ಆಲೋಚನೆ ನೋಡ್ರಿ. ಉಪವಾಸ ಯಾರು ಪಾಸ್ಟರ್ ಹೋಗ್ಬಿಟ್ಟು, ನೀ ಉಪವಾಸ ಮಾಡು,